ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಸೆಪ್ಟೆಂಬರ್ 9ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಮಾದರಿ ನೋಂದಣಿ ವ್ಯವಸ್ಥೆಯ ಅಂಕಿ ಅಂಶಗಳ ವರದಿ 2023ರ ಪ್ರಕಾರ ಭಾರತದ ಶಿಶು ಮರಣ ಪ್ರಮಾಣ ಎಷ್ಟು? ಸರಿಯಾದಂಥ ಉತ್ತರ 25. ಇತ್ತೀಚೆಗೆ ಜಪಾನಿನ TDK ಕಾರ್ಪೊರೇಷನ್ನ ಅತಿದೊಡ್ಡ ಲಿಥಿಯಂ ಅಯಾನ್ನ ಲಿ-ಅಯಾನ್ ಬ್ಯಾಟರಿ ಉತ್ಪಾದನಾ ಘಟಕವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದಂಥ ಉತ್ತರ ಹರಿಯಾಣದ ಸೋಹ್ನಾದಲ್ಲಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸ್ವಯಂ ಪ್ರೇರಿತ ಹಾಲ್ಮಾರ್ಕಿಂಗ್ ಯುನಿಕ್ ಐಡೆಂಟಿಫಿಕೇಷನ್ HUIDಯನ್ನು ಯಾವುದಕ್ಕೆ ಕಡ್ಡಾಯಗೊಳಿಸಿದೆ? ಸರಿಯಾದಂಥ ಉತ್ತರ ಬೆಳ್ಳಿ ಆಭರಣಗಳು ಮತ್ತು ವಸ್ತುಗಳು. ಇತ್ತೀಚೆಗೆ ಮಾಧವ ಗೋಪಾಲ್ ಕಾಮತ್ ಯಾವ ದೇಶದಲ್ಲಿ ನಡೆದ ವಿಶ್ವ ಯುವ ಸ್ಕ್ರ್ಯಾಬಲ್ ಚಾಂಪಿಯನ್ 2025 ಅನ್ನು ಗೆದ್ದ ಮೊದಲ ಭಾರತೀಯರಾದರು? ಸರಿಯಾದಂಥ ಉತ್ತರ ಮಲೇಷ್ಯಾದ ರಾಜಧಾನಿ ಕೌಲಾಲಂಪುರದಲ್ಲಿ ಈ ಚಾಂಪಿಯನ್ಶಿಪ್ಪನ್ನು ಆಯೋಜಿಸಲಾಗಿತ್ತು. ಇತ್ತೀಚೆಗೆ ಫೇಸ್ಬುಕ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟೆಲಿಗ್ರಾಮ್, ಎಕ್ಸ್ ಮತ್ತು ಇನ್ನೂ ಹೆಚ್ಚಿನವುಗಳನ್ನು ಒಳಗೊಂಡಂತೆ 26 ನೋಂದಾಯಿಸದ ಸಾಮಾಜಿಕ ಮಾಧ್ಯಮ ಸೈಟ್ಗಳನ್ನು ಯಾರು ನಿಷೇಧಿಸಿದ್ದಾರೆ? ಸರಿಯಾದಂಥ ಉತ್ತರ ನೇಪಾಳ. ಇತ್ತೀಚೆಗೆ ಭಾರತವು ಹೆಲ್ತ್ AI ಗ್ಲೋಬಲ್ ರೆಗ್ಯುಲೇಟರಿ ನೆಟ್ವರ್ಕ್ಗೆ ಸೇರಿದೆ. ಅದರ ಪ್ರಧಾನ ಕಚೇರಿ ಎಲ್ಲಿದೆ? ಸರಿಯಾದಂಥ ಉತ್ತರ ಸ್ವಿಟ್ಜರ್ಲ್ಯಾಂಡ್ನ ಜಿನೀವಾದಲ್ಲಿ. ಇತ್ತೀಚೆಗೆ ಗೃಹ ಸಚಿವಾಲಯವು ಯಾವ ರಾಜ್ಯದ ಕುಕಿ ಝೋ ಗುಂಪುಗಳೊಂದಿಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿತು? ಸರಿಯಾದಂಥ ಉತ್ತರ ಮಣಿಪುರ. ಇತ್ತೀಚೆಗೆ ನವದೆಹಲಿಯಲ್ಲಿ ಲಖ್ಪತಿ ದೀದಿಗಳಿಗೆ ಸಮರ್ಪಿಸಲಾದ ಸರಸ್ ಆಜೀವಿಕಾ ಮೇಳದ 27ನೇ ಆವೃತ್ತಿಯನ್ನು ಯಾರು ಉದ್ಘಾಟಿಸಿದರು? ಸರಿಯಾದಂಥ ಉತ್ತರ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಇತ್ತೀಚೆಗೆ ಇಂಟಿಗ್ರೇಟೆಡ್ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟ್ ರೇರಾ ಪೋರ್ಟಲ್ ಅನ್ನು ಯಾರು ಪ್ರಾರಂಭಿಸಿದರು? ಸರಿಯಾದಂಥ ಉತ್ತರ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಇತ್ತೀಚೆಗೆ ರಾಯಲ್ ಭೂತಾನ್ ಬೌದ್ಧ ದೇವಾಲಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದಂಥ ಉತ್ತರ ಬಿಹಾರದ ರಾಜ್ಗೀರ್ನಲ್ಲಿ. ಇತ್ತೀಚೆಗೆ ಯುದ್ಧದ ನಂತರ 26 ಪಾಶ್ಚಿಮಾತ್ಯ ಮಿತ್ರ ರಾಷ್ಟ್ರಗಳು ಎಲ್ಲಿ ಸೈನ್ಯವನ್ನು ನಿಯೋಜಿಸಲು ನಿರ್ಧರಿಸುತ್ತಿವೆ? ಸರಿಯಾದಂಥ ಉತ್ತರ ಉಕ್ರೇನ್. ಇತ್ತೀಚೆಗೆ ಭಾರತದ ಮೊದಲ ಸ್ವದೇಶಿ ಮೈಕ್ರೋಪ್ರೊಸೆಸರ್ ವಿಕ್ರಮ್ 32 ಅಥವಾ ವಿಕ್ರಮ್ 3201 ಅನ್ನು ಎಲ್ಲಿ ಬಿಡುಗಡೆ ಮಾಡಲಾಯಿತು? ಸರಿಯಾದಂಥ ಉತ್ತರ ನವದೆಹಲಿ. ಪ್ರತಿ ವರ್ಷ ಕರಂ ಪೂಜೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದಂಥ ಉತ್ತರ ಭಾದ್ರಪದ ಶುಕ್ಲ ಏಕಾದಶಿಯಂದು. ಇತ್ತೀಚೆಗೆ ಚರ್ಚೆಯಲ್ಲಿರುವ ಪ್ರತೂಷ್ ಪ್ರೋಬಿಂಗ್ ರಿಅಯನೈಸೇಷನ್ ಆಫ್ ದ ಯೂನಿವರ್ಸ್ ಯೂಸಿಂಗ್ ಸಿಗ್ನಲ್ ಫ್ರಾಮ್ ಹೈಡ್ರೋಜನ್ ದೂರದರ್ಶಕವನ್ನು ರಾಮನ್ ಸಂಶೋಧನಾ ಸಂಸ್ಥೆ
ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸುತ್ತಿದೆ. ರಾಮನ್ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಸರಿಯಾದಂಥ ಉತ್ತರ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.